ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದೇ ತುಂಬ ಲೇಟ್ ಆಯಿತು. ಲೇಟ್ ಆಗೋದ್ರೆ ಆಮೇಲೆ ಅವರು ಆಕಾಶ ಭೂಮಿ ಒಂದು ಮಾಡಿಬಿಡ್ತಾರೆ. ನಾನು ಹೊರಡ್ತೀನಿ. ಬರ್ತೀನಿ ಮಾಮ. ಬನ್ನಿ ಚಲ್ವಿ. ಹುಷಾರಾಗಿ ಹೋಗ್ಬಾ. ಸರ್ ನಮಸ್ತೆ. ಇಲ್ಲಿ ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ? ಪ್ರಿನ್ಸಿಪಲ್ ಮೀಟಿಂಗ್ ಎಲ್ಲಿದ್ದಾರೆ? ಯಾಕೆ, ಏನಾಗಬೇಕಾಗಿತ್ತು? ಸರ್ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ದು ಡೀಟೇಲ್ಸ್ ಬೇಕಿತ್ತು, ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ ಅಂತ. ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲಮ್ಮ, ನಮ್ಮ ಹತ್ರ ಆ ಡೀಟೇಲ್ಸ್ ಇರೋದೂ ಇಲ್ಲ. ಅದು ಹೇಗೆ ಸರ್? ಅಲ್ಲ, ಎವ್ರಿ ಇಯರ್ ಅಡ್ಮಿಷನ್ ಮಾಡಿಸ್ಕೊಳ್ಳುವಾಗ ಎಲ್ಲ ಸ್ಟೂಡೆಂಟ್ಸು ಫಾರ್ಮ್ ಫಿಲಪ್ ಮಾಡ್ತಾರಲ್ಲ, ಆಗ ಆ ಡೀಟೇಲ್ಸ್ ಇರುತ್ತಲ್ವಾ? ನೋಡಮ್ಮ, ಮೊದಲು ನೀವು ಯಾರು ಅಂತ ಹೇಳಿ. ಸುಮ್ಮನೆ ಕೇಳ್ಕೊಬಂದವ್ರಿಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಸರ್, ನನ್ನ ಮದುವೆ ಆಗ್ತಿರೋ ಹುಡುಗ ಇದೇ ಕಾಲೇಜಲ್ಲೇ ಓದಿರೋದು, ಅದಕ್ಕೆ ಕೇಳಿದೆ. ಹಾಗಾದರೆ ಅವನ್ನೇ ಕರ್ಕೊಂಬರಮ್ಮ, ಯಾರು ಅಂತ ನೋಡಿ ಚೆಕ್ ಮಾಡ್ತೀನಿ. ಸರ್, ಅದು ನಮ್ಮಿಬ್ಬರದು ಮದುವೆ ಫಿಕ್ಸ್ ಆಗಿದೆ. ಅವನು ಫ್ರೆಂಡ್ಸ್ ಯಾರನ್ನೂ ಮದುವೆಗೆ ಇನ್ವೈಟ್ ಮಾಡೋದು ಬೇಡ ಅಂತ ಹೇಳ್ತಿದ್ದ. ಬಟ್ ನಾನು ಅವ್ನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಎಲ್ಲ ಫ್ರೆಂಡ್ಸ್ನು ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೆ. ದಯವಿಟ್ಟು ಆ ಡೀಟೇಲ್ಸ್ ಒಂಚೂರು ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಅವ್ರ ಅಡ್ರೆಸ್ ಸಿಕ್ಕಿದ್ರು ಸಾಕು, ನಾನು ವಿಚಾರಿಸ್ತೀನಿ. ಇಲ್ಲ ಅಮ್ಮ, ನೀವು ಕೇಳಿದ ಯಾವ ಡೀಟೇಲ್ಸ್ನು ಕೊಡೋಕ್ಕಾಗೋದಿಲ್ಲ. ಸರ್, ಒಂದು ನಿಮಿಷ ಸರ್, ಪ್ಲೀಸ್ ತಗೊಳ್ಳಿ ಸರ್. ಸರ್, ಈಗಲಾದರೂ ಡೀಟೇಲ್ಸ್ ಕೊಡ್ಬೋದಲ್ವಾ? ನಮ್ಮ ಮದುವೆಗೆ ಫ್ರೆಂಡ್ಸೇ ಇಲ್ದಿದ್ರೆ ಹೇಗಿರುತ್ತೆ ಹೇಳಿ? ಜೀವನದಲ್ಲಿ ಒಂದೇ ಒಂದು ಸತಿ ಮದುವೆ ಆಗೋದು, ಅವ್ರು ಇಲ್ಲದೆ ಇದ್ದರೆ ಖುಷಿನೇ ಇರಲ್ಲ ಅಲ್ವಾ? ಅದಕ್ಕೆ ಸರ್, ಪ್ಲೀಸ್ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ನೋಡಮ್ಮ, ನಿಮ್ಮ ಖುಷಿಗೋಸ್ಕರ ನಾನು ಕೆಲಸ ಕಳ್ಕೊಳಕ್ಕಾಗತ್ತಾ? ಅದೆಲ್ಲ ಆಗೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಡಿ. ಸರ್, ಇನ್ನೂ ಬೇಕಾದರೂ ಕೊಡ್ತೀನಿ, ತಗೊಳ್ಳಿ ಸರ್. ಸರ್, ಪ್ಲೀಸ್ ತಗೊಳ್ಳಿ ಸರ್. ಪ್ಲೀಸ್ ಸರ್, ಹೆಲ್ಪ್ ಮಾಡಿ. ನಾನು ತುಂಬ ದೂರದಿಂದ ಬಂದಿದ್ದೀನಿ ಇದಕ್ಕೋಸ್ಕರ ಅಂತಾನೆ. ದಯವಿಟ್ಟು ಈ ಡೀಟೇಲ್ಸ್ ನನಗೆ ಬೇಕೇ ಬೇಕು ಸರ್. ಪ್ಲೀಸ್ ಹೆಲ್ಪ್ ಮಾಡಿ. ನೀವಿಲ್ಲ ಅಂತಂದರೆ ಹೇಳಿ, ನಾನು ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರನೇ ಹೋಗ್ತೀನಿ. ಅದೇನು ಬೇಡ, ಅವ್ರು ಮೀಟಿಂಗ್ ಎಲ್ಲಿದ್ದಾರೆ, ನಾನೇ ಡೀಟೇಲ್ಸ್ ಎಲ್ಲ ತಂದು ಕೊಡ್ತೀನಿ, ನೀವಿಲ್ಲೇ ಇರಿ. ಥ್ಯಾಂಕ್ ಯು. ಜಯಂತ್ ಅವರೇ, ನಿಮ್ಮ ಹೆಂಡತಿ ಎಷ್ಟು ಪುಣ್ಯ ಮಾಡಿದ್ರು ಗೊತ್ತಾ? ನಮ್ಮಲ್ಲಿ ಹೆಣ್ಮಕ್ಳು ಮದುವೆ ಆದಮೇಲೆ ತಮ್ಮ ಆಯುಷ್ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಗಂಡನಿಗೆ ಆಯುಷ್ ಜಾಸ್ತಿ ಕೊಡಪ್ಪ ಅಂತ ದೇವ್ರನ್ನ ಕೇಳಿಕೊಂಡು, ಅದೂ ಅಲ್ಲದೆ ನನಗೆ ಈ ಸೌಭಾಗ್ಯವಾಗಿ ಇರ್ತಕ್ಕಂಥ ಸಾವು ಕೊಡಪ್ಪ, ಅಂದರೆ ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳ್ಕೊಳ್ತಾರೆ. ನಿನ್ನ ಹೆಂಡತಿ ಎಷ್ಟು ಪುಣ್ಯವಂತಲಪ್ಪ. ಹಾಂ, ಇಂಥ ಸಾವು ಎಲ್ರಿಗೂ ಬರೋದಿಲ್ಲ ಕಣಪ್ಪ. ಶಾಸ್ತ್ರಿಗಳೇ, ನನ್ನ ಹೆಂಡತಿ ಸತ್ತಿದ್ದಾರೆ ಅಂತ ಪದೇ ಪದೇ ಹೇಳಬೇಡಿ. ನನಗದು ಕೇಳೋಕ್ಕೂ ಸಂಕಟ ಆಗ್ತಾ ಇದೆ. ನಿಮ್ಮ ಸಂಕಟ ನನಗೆ ಗೊತ್ತಾಗುತ್ತೆ, ಆದರೆ ಈ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಿನ್ನ ಹೆಂಡತಿ ದೈಹಿಕವಾಗಿ ನಿನ್ನ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ನಿನ್ನ ಜೊತೆಲಿ ಸದಾ ಇರ್ತಾಳಪ್ಪ. ನೋಡಪ್ಪ, ಈ ಸಂದರ್ಭದಲ್ಲಿ ಒಂದು 5 ಜನ ಮುತ್ತೈದರನ್ನು ಕರೆದು
ಅವರಿಗೆ ಅರಿಶಿನ ಕುಂಕುಮ ಬಳೆ ಸೀರೆ ಮುಂತಾದನ್ನೆಲ್ಲ ಕೊಟ್ಟು ನಿನ್ನ ಹೆಂಡತಿ ಏನು ಊಟ ಮಾಡ್ತಿದ್ಲು ಏನು ಇಚ್ಛೆ ಪಡ್ತಿದ್ಲು ಅಂತ ಒಂದು ಊಟವನ್ನು ಆ ಹೆಣ್ಮಕ್ಳಿಗೂ ಹಾಕಿ ಅವ್ರು ಚೆನ್ನಾಗಿ ತಿಂದು ಸಂತೋಷಪಟ್ಟರೆ ನಿಮ್ಮ ಹೆಂಡತಿ ಆತ್ಮಕ್ಕೆ ಒಂದು ಆತ್ಮಶಾಂತಿ ಸಿಗುತ್ತೆ ಕಣಪ್ಪ. ಆ ಮುತ್ತೈದೆಯರು ಒಳ್ಳೆಯದಾಗಲಿ ಅಂತ ನಿನಗೆ ಆಶೀರ್ವಾದ ಮಾಡಿದ್ರೆ ತಾನೆ ನಿನಗೆ ಒಳ್ಳೆಯದಾಗೋದು. ನನ್ನ ಜೀವನದಲ್ಲಿ ಒಳ್ಳೆಯವರು ಅಂತ ಇದ್ದಿದ್ದೇ ಒಬ್ಬರು, ಅವರೇ ಹೀಗಿಲ್ಲ ಅಂದಮೇಲೆ ಒಳ್ಳೆಯದ್ರಲ್ಲಿ ಏನು ಅರ್ಥ ಇದೆ ಶಾಸ್ತ್ರಿಗಳೇ? ನನ್ನ ಅತಿಯಾದ ಒಳ್ಳೆತನಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಡ್ತಾ ಇದ್ದೇನೆ ನೋಡಿ. ಜಯಂತ್, ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ? ಪೂಜೆ ಮಾಡುವಾಗ ಹಾಗೆಲ್ಲ ಮಾತಾಡಬಾರ್ದು. ಸಂಕಟ ನನಗೆ ಅರ್ಥ ಆಗುತ್ತಪ್ಪ. ನೀನು ಹೆಂಡ್ತಿನ ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದು ನನಗೆ ಗೊತ್ತು. ಆದರೆ ವಿಧಿ ಬರಹದ ಮುಂದೆ ಆ ದೇವರೇ ಸೋಲ್ತಾನೆ ಅಂದಮೇಲೆ ನಾವು ಮನುಷ್ಯ ಮಾತ್ರದವರು, ನಾವು ಯಾವ ಲೆಕ್ಕ? ಆಗೋದಿಲ್ಲ. ಒಳ್ಳೇದನ್ಕೊಂಡು ಈ ನಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರಬೇಕು. ಸರಿ ಶಾಸ್ತ್ರಿ, ಆಯಿತು. ಈಗ ಪಿಂಡ ಪ್ರದಾನ ಆಗಿದೆ, ಇದಕ್ಕೆ ಪೂಜೆ ಮಾಡಪ್ಪ. ವಿಶ್ವ, ಜಾನು, ಇಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಪಿಕ್ ಮಾಡ್ತಾ ಇಲ್ಲ? ಎಲ್ಲಿದ್ಯಾ ನೀನು? ಅಯ್ಯೋ, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ನೀನು ನಮ್ಮ ಕಾಲೇಜ್ ಹತ್ರ ಹೋಗೋ. ಜಾನು, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಕಾಲೇಜ್ ಹತ್ರ ಯಾಕೆ ಹೋಗ್ಬೇಕು? ನೀನು ಎಲ್ಲಿದ್ಯಾ ಹೇಳು? ಅಯ್ಯೋ ವಿಶ್ವ, ಮೊದಲು ನಾನು ಹೇಳೋದನ್ನ ಕೇಳು. ತನು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಕಾಲೇಜ್ ಹತ್ರ ಹೋಗಿದ್ದಾರೆ. ಅದನ್ನ ಮೊದಲು ನೀನು ತಡಿಬೇಕು. ಪ್ಲೀಸ್, ಮೊದಲು ಕಾಲೇಜಿಗೆ ಹೋಗು. ನಾನು ಯಾರು ಅನ್ನೋದು ಗೊತ್ತಾಗಬಾರ್ದು. ಜಾನು, ಇವಾಗ ಹೇಳ್ತಿದ್ಯಲ್ಲ, ಮೊದಲೇ ಹೇಳಬೇಕು ತಾನೇ? ಹೇಳಬೇಕು ಅಂತಾನೆ ಅವಾಗಲಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ, ನೀನು ರಿಸೀವೇ ಮಾಡ್ತಿಲ್ಲ ಕಣೋ. ಸಾರಿ ಜಾನು, ಭಾವನಾ ಅಕ್ಕ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ತಿದ್ದೆ. ಫೋನು ಕಾರಲ್ಲಿ ಇತ್ತು, ಅದಕ್ಕೆ ಗೊತ್ತಾಗ್ಲಿಲ್ಲ. ಸರಿ ಸರಿ, ಮೊದಲು ನೀನು ಹೋಗು. ಅವ್ರಷ್ಟೊತ್ತಿಗೆ ಆಗ್ಲೇ ತಲುಪಿರ್ತಾರೆ. ಅವ್ರಿಗೆ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ನಿನ್ನ ಜೀವನನೇ ಹಾಳಾಗುತ್ತೆ ಕಣೋ. ಪ್ಲೀಸ್, ನಾನು ಹೇಳೋದನ್ನ ಕೇಳು. ಮೊದಲು ಕಾಲೇಜ್ ಹತ್ರ ಹೋಗ್ಬಿಡು. ಸರಿ ಜಾನು, ನಾನು ಇವಾಗಲೇ ಹೋಗ್ತೀನಿ. ನೀನು ಎಲ್ಲಿದೆ ಹೇಳು? ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಯಾಕೆ ಇವಳು ಒಂಥರ ಮಾತಾಡ್ತಿದ್ದಾಳೆ? ಎಲ್ಲಿದ್ದಾಳೆ? ಅದೆಲ್ಲ ಇರಲಿ, ಮೊದಲು ಕಾಲೇಜ್ ಹತ್ರ ಹೋಗೋಣ. ಲಕ್ಷ್ಮೀ ನಿವಾಸ